ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರ್, ದಯವಿಟ್ಟು ಕೋಪ ಮಾಡ್ಕೋಬೇಡಿ. ಅಮ್ಮ ಯಾವಾಗಲೂ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಆದರೆ ಎಲ್ಲೋ ಏನೋ ಪ್ರಾಬ್ಲಮ್ ಆಗಿದೆ. ಪ್ಲೀಸ್ ನಮ್ಮನ್ನ ಕ್ಷಮಿಸಿ. ಹೌದು ಸರ್, ನಿಮಗೆ ಅವಮಾನ ಮಾಡೋ ಉದ್ದೇಶ ನಮ್ದಲ್ಲ. ದಯವಿಟ್ಟು ನಮ್ಮ ಮಾತು ಕೇಳಿ. ಏನ್ರಿ ಕೇಳೋದು? ಬರೀ ಬಾಯಿ ಮಾತಿಗೆ ಮಾತ್ರ ಅವಮಾನ ಮಾಡಲ್ಲ ಅಂತ ಹೇಳ್ತಿದ್ದೀರಾ, ಆದ್ರೆ ಮಾಡಿರೋ ಅಡುಗೆನಲ್ಲಿ ಉಪ್ಪು ಖಾರ ಜಾಸ್ತಿ ಹಾಕಿದ್ದೀರಾ. ಇದರಿಂದ ನಮಗೆ ಇರಿಟೇಟ್ ಆಗಿದೆ. ಇದ್ಯಾವುದು ಆಕಸ್ಮಿಕವಾಗಿ ಆಗಿರುವಂಥದ್ದಲ್ಲ. ಉದ್ದೇಶಪೂರ್ವಕವಾಗಿ ನಮಗೆ ಅವಮಾನ ಮಾಡ್ಬೇಕಂತಾನೆ ನೀವು ಅಡುಗೆನಲ್ಲಿ ಉಪ್ಪು ಖಾರ ಜಾಸ್ತಿ ಹಾಕಿರೋದು. ಅವಿ ಏನಾಯ್ತು? ಡ್ಯಾಡ್, ಸುದರ್ಶನ್ ಮತ್ತು ಶ್ರೀನಿವಾಸ್ ಅವರು ಅಡುಗೆಯಲ್ಲಿ ಉಪ್ಪು ಖಾರ ಜಾಸ್ತಿ ಆಗಿದೆ ಅಂತ ಕೋಪ ಮಾಡ್ಕೊಂಡು ಹೊರಟಿದ್ದಾರೆ. ಕ್ಷಮಿಸಿ ಸುದರ್ಶನ್, ನೀವು ಮನೆಗೆ ಬರ್ತೀರಿ ಅಂತ ಗೊತ್ತಿದ್ರು ನನಗೆ ಕೆಫೆಯಲ್ಲಿ ತುಂಬ ಕೆಲಸ ಇದ್ದಿದ್ದರಿಂದ ಬೇಗ ಬರೋದಕ್ಕಾಗಲಿಲ್ಲ. ನೋಡಿ, ಮನೆ ಅಂದಮೇಲೆ ಮನಸ್ತಾಪಗಳು, ಅಡುಗೆ ಅಂದಮೇಲೆ ಚಿಕ್ಕ ಪುಟ್ಟ ತಪ್ಪುಗಳು ಇದ್ದಿದ್ದೆ. ಇದು ಚಿಕ್ಕ ಪುಟ್ಟ ತಪ್ಪುಗಳಲ್ಲ ಮಾಧವ್ ಅವರೇ, ಇಂಟೆನ್ಷನಲ್ಲಿ ಬೇಕು ಅಂತ ಮಾಡೋದಿದೆಲ್ಲ. ಛೇ, ದಯವಿಟ್ಟು ಹಾಗನ್ಕೋಬೇಡಿ. ನಮ್ಮನೇಲಿ ಅಂಥ ಉದ್ದೇಶ ಯಾರಿಗೂ ಇಲ್ಲ. ಒಂದು 10 ನಿಮಿಷ ಟೈಮ್ ಕೊಡಿ, ಒಳ್ಳೆ ಅಡುಗೆನ ನಾನೇ ಪ್ರಿಪೇರ್ ಮಾಡ್ತೀನಿ. ನೀವು ಊಟ ಮಾಡಿಕೊಂಡೇ ಹೋಗಬೇಕು. ನಮ್ಮನೇಲಿ ಈ ಥರ ತಪ್ಪು ಯಾವತ್ತೂ ಆಗಿರಲಿಲ್ಲ. ನೋಡಿ, ನಿಮ್ಮ ಕಂಪನಿ ಜೊತೆ ಟೈಅಪ್ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೆ ಮನೆಗೆ ಬಂದಿರೋ ಅತಿಥಿಗಳು ಹೀಗೆ ಕೋಪ ಮಾಡ್ಕೊಂಡು ಹೋಗೋದು ನಮ್ಗೆ ಇಷ್ಟ ಇಲ್ಲ. ಹೌದು ಸುದರ್ಶನ್ ಅವರೇ, ಯಾಕೆ ಇಷ್ಟೊಂದು ಸೆಟ್ ಮಾಡ್ಕೋತಿದ್ದೀರಾ? ನೋಡಿ, ನಮಗೆ ಹಣ, ಅಂತಸ್ತು, ಆಸ್ತಿ, ಕಂಪ್ನಿ, ಪ್ರಾಜೆಕ್ಟ್ಗಿಂತ ನಮ್ ಘನತೆ, ಮರ್ಯಾದೆ ಮುಖ್ಯ. ನನಗೆ ಅರ್ಥ ಆಗ್ತಿದೆ, ಆದ್ರೆ ಇದೆಲ್ಲ ಹೇಗಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ನೀವು ಸ್ವಲ್ಪ ವೇಟ್ ಮಾಡಿ. ಬಾವ ಪುನಃ ಅಡ್ಗೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ, ಅಥವಾ ಯಾವ್ದಾದ್ರು ರೆಸ್ಟೋರೆಂಟ್ ಇಂದ ಊಟ ತರಿಸ್ತೀವಿ. ನಿಮ್ ಕಂಪನಿಗಾಗೋ ಲಾಭನ ದಯವಿಟ್ಟು ಕಳ್ಕೊಬೇಡಿ. ಪ್ಲೀಸ್ ಯೋಚನೆ ಮಾಡಿ. ಬೇಕಾಗಿಲ್ಲ ಮೇಡಮ್, ನಮಗೆ ಲಾಭ ಮಾಡೋದು ಬೇಕಾಗಿಲ್ಲ. ಈ ರೀತಿ ಲಾಭ ಮಾಡಬೇಕು ಅಂತಿದ್ದಿದ್ರೆ ಇನ್ನು 100 ದಾರಿಗಳಿತ್ತು. ಈ ರೀತಿ ಎಲ್ಲ ಅವಮಾನಗಳನ್ನ ಸಹಿಸಿಕೊಂಡು ನಮಗೆ ಲಾಭ ಮಾಡೋದು ಬೇಕಾಗಿಲ್ಲ. ಈ ರೀತಿ ಮನೆ ಕರೆದ ಅವಮಾನ ಮಾಡಿದವರು ನಮ್ಮ ಕಂಪ್ನಿಗೆ ಲಾಭ ಮಾಡ್ಕೊಡ್ತೀರಂತ ಹೇಗೆ ನಂಬಕ್ಕಾಗುತ್ತೆ? ಮನೆಗೆ ಬಂದಿರೋ ಅತಿಥಿಗಳನ್ನ ಹೇಗೆ ಸತ್ಕಾರ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಇನ್ನು ಟೈಅಪ್ ಆಗಿರೋ ಕಂಪ್ನಿನ ಉದ್ಧಾರ ಮಾಡ್ತೀರಾ? ಒಡೆ ಜೋಕ್. ಹೀಗೆಲ್ಲ ಮಾಡ್ಕೊಂಡು ಆ ಕಂಪ್ನಿನ ಹೇಗೆ ನಡೆಸ್ತೀರಾ ಏನೋ? ಇಂಥ ಎಳೆ ಮಕ್ಕಳಿಗೆಲ್ಲ ಕಂಪ್ನಿ ಕೊಟ್ಟಿದ್ದೀರಲ್ಲ, ಏನ್ ಹೇಳ್ಬೇಕು? ನೋಡಿ, ಹಾಗೆಲ್ಲ ಮಾತಾಡಬೇಡಿ. ನಿಮಗೆ ಕೋಪ ಬಂದಿದೆ ನಿಜ, ಹಾಗಂತ ಬಾಯಿಗೆ ಬಂದಾಗ ಮಾತಾಡೋದು ತಪ್ಪು. ನಮ್ಗೆ ಮಾತಾಡೋ ಅವಶ್ಯಕತೆನೇ ಇಲ್ಲ. ಫಸ್ಟ್ ಆಫ್ ಆಲ್ ನಮಗೆ ಇಲ್ಲಿ ಇರೋದಕ್ಕೂ ಇಷ್ಟ ಇಲ್ಲ ಅಂದ್ರೆ. ಸುದರ್ಶನ್ ಅವರೇ, ಶ್ರೀನಿವಾಸ್ ಅವರೇ, ನನ್ ಮಾತ್ ಕೇಳಿ. ತುಳಸಿಯವರೇ, ಅಲ್ಲ, ನೀವು ಮಾಡೋ ಅಡುಗೆ ಹೀಗೆಲ್ಲ ಆಗೋದಕ್ಕೆ ಹೇಗೆ ಸಾಧ್ಯ? ನನಗೂ ಗೊತ್ತಿಲ್ಲ ಮಾಧವ್ ಅವರೇ, ಅಡುಗೆ ಎಲ್ಲ ಚೆನ್ನಾಗಿ ಆಗಿತ್ತು, ಆದ್ರೆ ಇದಕ್ಕಿದ್ದಾಗೆ ಹೇಗೆ ಹಾಳಾಯ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಡುಗೆ ಹೇಗೆ ಹಾಳಾಯ್ತು ಅನ್ನೋದು ನನಗೆ ಗೊತ್ತು. ಏನ್ ಮಾಡ್ತಾ ಇದೀಯ ಪೂರ್ಣಿ ನೀನು? ಯಾಕೆ ದೀಪಿಗೆ ಹಂಗ್ ಹೊಡೆದೆ? ಯಾಕಂದ್ರೆ ಚೆನ್ನಾಗಿದ್ದ ಅಡುಗೆನ ಹಾಳು ಮಾಡಿದ್ದ ಇವಳು ಅಮ್ಮ. ಏನ್ ದೀಪಿಕಾ ಇದೆಲ್ಲ? ನಿನಗ್ಯಾಕಿಂತ ಕೆಟ್ಟ ಬುದ್ಧಿ ಬಂತು? ಅಮ್ಮ ಮಾಡಿರೋ ಅಡ್ಗೆನ ಹಾಳು ಮಾಡೋಂಥ ದ್ವೇಷ ಏನಿದೆ? ಇವಳು ಯಾಕೆ ಹೀಗೆಲ್ಲ ಮಾಡಿದ್ಲು? ದೀಪಿಕಾ, ನೀನೇನ್ ಮಾಡಿದ್ಯಾ ಅನ್ನೋ ಪ್ರಜ್ಞೆ ಇದೆಯಾ ನಿನಗೆ? ಮನೆಗೆ ಬಂದವರು ಅವಮಾನದಿಂದ ಹೊರಟೋದ್ರು.
ನಾವ್ ಅವ್ರ ಜೊತೆ ಟೈಅಪ್ ಆಗಿದ್ದಿದ್ರೆ ಎಂತ ದೊಡ್ಡ ಪ್ರಾಜೆಕ್ಟ್ ನಮಗ್ ಸಿಗ್ತಾ ಇತ್ತು ಗೊತ್ತಾ? ನಿನ್ನಿಂದಾಗಿ ತುಂಬಾ ದೊಡ್ಡ ಆಫರ್ ಮಿಸ್ ಆಗೋಯ್ತು. ಇದೇನಿದು ಇಷ್ಟೊತ್ತಲ್ಲಿ ಮ್ಯಾನೇಜರ್ ಕಾಲ್ ಮಾಡ್ತಿದ್ರು? ರಿಸೀವ್ ಮಾಡು, ಏನಂತ ಕೇಳು. ಸ್ಪೀಕರ್ ಆನ್ ಮಾಡು, ಏನಾದರೂ ಮುಖ್ಯವಾದ ವಿಷಯ ಇರುತ್ತೆ. ಅವಿ ಸರ್, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕಾಗಿತ್ತು. ನೀವು ಸುದರ್ಶನ್ ಮತ್ತು ಶ್ರೀನಿವಾಸ್ ಅವ್ರ ಕಂಪನಿ ಜೊತೆ ಟೈಅಪ್ ಆಗೋದ್ರ ಬಗ್ಗೆ ಮಾತಾಡ್ತಿದ್ರಿ ಅಲ್ವಾ? ಆದರೆ ನಾನು ಆ ಕಂಪನಿ ಬಗ್ಗೆ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದೀನಿ ಸರ್. ಆ ಕಂಪನಿ ದಿವಾಳಿ ಆಗಿದೆ. ಅವರ ವಿಷಯನ ಮುಚ್ಚಿಟ್ಟು ನಮ್ಮ ಜೊತೆ ಟೈಅಪ್ ಆಗೋಕೆ ಬಂದಿದ್ರು. ಅವ್ರ ಜೊತೆ ಏನಾದರೂ ಟೈಅಪ್ ಆದರೆ ನಮ್ಮ ಕಂಪನಿ ಆ ಲೀಗಲ್ ಇಶ್ಯೂಗಳನ್ನೆಲ್ಲ ಎದುರಿಸಬೇಕಾಗತ್ತೆ. ಆಗ ನಮ್ಮ ಕಂಪ್ನಿನೂ ಮುಳುಗೋಗುತ್ತೆ. ಅದಕ್ಕೆ ಈ ವಿಷಯ ಗೊತ್ತಾದ ತಕ್ಷಣ ನಿಮ್ಗೆ ಕಾಲ್ ಮಾಡ್ತಿದ್ದೀನಿ. ನೀವು ಯಾವ ಅಗ್ರಿಮೆಂಟ್ಗೂ ಸೈನ್ ಮಾಡಿಲ್ಲ ಅಲ್ವಾ ಸರ್? ಇಲ್ಲ, ಯಾವ ಅಗ್ರಿಮೆಂಟು ಮಾಡ್ಕೊಂಡಿಲ್ಲ. ಈ ವಿಷಯ ಹೇಳಿದ್ದಕ್ಕೆ ತುಂಬ ಥ್ಯಾಂಕ್ಸ್. ದೀಪಿಕಾ ಹೀಗೆ ಮಾಡಿ ನಮ್ಮ ಕಂಪ್ನಿ ಮುಳುಗೋದನ್ನ ತಪ್ಪಿಸಿದಾಳೆ. ಅವಳು ಹೀಗೆ ಮಾಡಿರೋದು ಒಂದು ರೀತಿಯಲ್ಲಿ ನಮ್ಗೆ ಒಳ್ಳೆಯದೇ ಆಗಿದೆ. ಅನ್ಬಿಲೀವಬಲ್. ಎಂಥ ಮೋಸ ಮಾಡಕ್ಕೆ ಹೊರಟಿದ್ರು ಆ ಸುದರ್ಶನ್. ದೀಪಿಕಾ ನಮ್ಮ ಪಾಲಿಗೆ ದೇವತೆಯಾಗಿ ಬಂದು ಈಗ ನಮ್ಮ ಟೈಅಪ್ ಆಗೋದನ್ನು ತಪ್ಪಿಸಿದಾಳೆ. ತಿಳಿದೇನೋ ಅವಳು ಹೀಗೆ ಮಾಡಿದ್ರಿಂದ ನಾವು ಉಳ್ಕೊಂಡ್ವಿ. ನಿನಗೆ ಹೊಡೆದಿದ್ದಕ್ಕೆ ನಾನು ಕ್ಷಮಿಸ್ಬಿಡು ದೀಪಿಕಾ. ಇಲ್ಲ, ನೀನೇನು ತಪ್ಪು ಮಾಡಿಲ್ಲ. ನಿನಗೆ ನನ್ನ ಹೊಡೆಯೋ ಅಧಿಕಾರ ಇದೆ. ನಾನು ಮಾಡಿರೋ ತಪ್ಪುಗಳಿಗೆಲ್ಲ ಆಗಲೇ ಪ್ರಾಯಶ್ಚಿತ ಆಗೋದು. ಹೊಡಿಯಕ್ಕ. ದೀಪಿಕಾ, ನೀ ನನ್ನನ್ನು ಏನಂದೆ? ಅಕ್ಕ ಅಂತ ಕರಿತೀಯಾ? ದೀಪಿಕಾ, ನಿಜವಾಗ್ಲೂ ನಿನ್ನ ಬಾಯಿಂದ ಅಕ್ಕ ಅನ್ನೋ ಪದ ಬಂತ? ನನಗೆ ನಂಬಕ್ಕೆ ಆಗ್ತಿಲ್ಲ. ಎಲ್ಲಿ ಇದೊಂದ್ಸರಿ ಹೇಳು. ಒಂದ್ಸಲಿ ಅಲ್ಲ, ಇನ್ನೂ 100 ಸಲ ಬೇಕಿದ್ರೂ ಹೇಳ್ತೀನಿ. ನಾನು ಈ ರೀತಿ ಪ್ರತಿ ಸಲ ತಪ್ಪು ಮಾಡಿದಾಗ್ಲೂ ನೀನು ನನಗೆ ಹೊಡೆದು ಬುದ್ಧಿ ಹೇಳಿದಿದ್ರೆ ನಾನು ಇಷ್ಟೊತ್ತಿಗೆ ಸರಿ ಹೋಗ್ತಿದ್ದೆ. ಆದರೆ ನೀನು ಹಾಗೆ ಮಾಡಲಿಲ್ಲ. ಅಕ್ಕನಾಗಿ ನನ್ನ ತಿದ್ದೋ ಅಧಿಕಾರ ನಿನಗಿದೆ ಅಕ್ಕ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.